ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ ರೈತ ಬಂಧುಗಳೇ, ನೀವು ನೋಡುತ್ತಿದ್ದೀರಿ ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್. ನಾನು ನಿಮ್ಮ ವಿಹಾನ್ ಕಿರಣಕುಮಾರ. ಇಂದು ನಾವು ಕಳೆದ 2 ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ಅಧಿಕೃತ ತಾಣಗಳು, ಸೇವಾ ಸಿಂಧು, ರಾಯತ ಸಂಪರ್ಕ ಕೇಂದ್ರ ಮತ್ತು ಇಲಾಖೆಗಳ ವಾಟ್ಸಪ್ ಸಂದೇಶಗಳನ್ನು ಪರಿಶೀಲಿಸಿ ತಂದಿರುವ ಸಂಪೂರ್ಣ ನಿಜವಾದ ಕೃಷಿ ಯೋಜನೆಗಳ ಮಾಹಿತಿ ನಿಮಗಾಗಿ. ಇಂದಿನ ಕೃಷಿ ಸುದ್ದಿಗಳ ಸೂಚ್ಯಂಕ ದೇಸಿ ಶೈಲಿಯಲ್ಲಿ. ಮೊದಲು ರಾಜ್ಯ ಕೃಷಿ ಇಲಾಖೆಯ ಪ್ರಮುಖ ಯೋಜನೆಗಳ ಮಾಹಿತಿ. ನಂತರ ತೋಟಗಾರಿಕೆ ಇಲಾಖೆಯ ಇತ್ತೀಚಿನ ಸೌಲಭ್ಯಗಳು. ಮೂರನೆಯದಾಗಿ ರೇಷ್ಮೆ ಇಲಾಖೆಯ ರೈತ ಸ್ನೇಹಿ ಕಾರ್ಯಕ್ರಮಗಳು. ನಾಲ್ಕನೆಯದಾಗಿ ಪಶುಪಾಲನೆ ಮತ್ತು ಪಶುವೈದ್ಯ ಸೇವೆಗಳ ಹೊಸ ಮಾಹಿತಿ. ಐದನೆಯದಾಗಿ ಮೀನುಗಾರಿಕೆ ಇಲಾಖೆಯ ಇತ್ತೀಚಿನ ಸಹಾಯಧನ ವಿಷಯ. ಆರನೆಯದಾಗಿ ಕರ್ನಾಟಕ ರಾಜ್ಯ ಬೀಜ ನಿಗಮದ ಮಾಹಿತಿ. ಏಳನೆಯದಾಗಿ ಕೃಷಿ ಮಾರುಕಟ್ಟೆ ಮಂಡಳಿಯ ಸ್ಥಿತಿ. ಎಂಟನೆಯದಾಗಿ ಕೃಷಿ ವಿಶ್ವವಿದ್ಯಾಲಯಗಳ ರೈತ ಉಪಯುಕ್ತ ಕಾರ್ಯಗಳು. ಒಂಬತ್ತನೆಯದಾಗಿ ರೈತ ಸಂಪರ್ಕ ಕೇಂದ್ರದ ಮಹತ್ವದ ಮಾಹಿತಿ. ಹತ್ತನೆಯದಾಗಿ ಸೇವಾ ಸಿಂಧು ಮೂಲಕ ಲಭ್ಯವಿರುವ ಕೃಷಿ ಸೇವೆಗಳು. ಕೊನೆಯಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಮತ್ತು ಬೆಳೆ ವಿಮೆ ಯೋಜನೆಗಳ ಪರಿಶೀಲಿತ ಮಾಹಿತಿ. ರಾಜ್ಯ ಕೃಷಿ ಇಲಾಖೆ ಮಾಹಿತಿ. ರೈತ ಬಂಧುಗಳೇ, ಕಳೆದ 2 ದಿನಗಳಲ್ಲಿ ಕೃಷಿ ಇಲಾಖೆಯ ಅಧಿಕೃತ ತಾಣದಲ್ಲಿ ಪರಿಶೀಲಿಸಿದ ಮಾಹಿತಿಯಂತೆ ಕೃಷಿ ಭಾಗ್ಯ ಯೋಜನೆ ಮುಂದುವರಿದಿದೆ. ಮಳೆ ನೀರು ಸಂಗ್ರಹ ಹೊಂಡ, ತಂತಿ ಬೇಲಿ, ಟಾರ್ಪಾಲ್ ಶೀಟ್, ಡೀಸೆಲ್ ಮತ್ತು ಸೌರ ಪಂಪ್ ಸಂಪರ್ಕಿತ ಸೌಲಭ್ಯಗಳಿಗೆ ಸಹಾಯಧನ ನೀಡಲಾಗುತ್ತಿದೆ. ಅರ್ಹ ರೈತರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಮೂಲಕ ಅರ್ಜಿ ಸಲ್ಲಿಸಬಹುದು. ಈ ಯೋಜನೆಯ ಉದ್ದೇಶ ಮಳೆಯ ನೀರನ್ನು ಉಳಿಸಿ ಬರ ಪರಿಸ್ಥಿತಿಯಲ್ಲಿ ಬೆಳೆ ರಕ್ಷಣೆ ಮಾಡುವುದು. ಕೃಷಿ ಮಾರುಕಟ್ಟೆ ಮಂಡಳಿ. ರಾಜ್ಯದ ಎಪಿಎಂಸಿ ಮಾರುಕಟ್ಟೆಗಳಲ್ಲಿ ರೈತರಿಗೆ ಸರಿಯಾದ ತೂಕ ಮತ್ತು ನ್ಯಾಯವಾದ ಬೆಲೆ ಸಿಗುವಂತೆ ನಿಗಾ ವಹಿಸಲಾಗುತ್ತಿದೆ. ಡಿಜಿಟಲ್ ವಹಿವಾಟು ಮತ್ತು ರೈತ ಸ್ನೇಹಿ ಮಾರುಕಟ್ಟೆ ವ್ಯವಸ್ಥೆ ಮುಂದುವರಿದಿದೆ. ಕೃಷಿ ವಿಶ್ವವಿದ್ಯಾಲಯಗಳು. ಕೃಷಿ ವಿಶ್ವವಿದ್ಯಾಲಯಗಳಿಂದ ಹೊಸ ತಳಿ ಬೀಜಗಳ ಸಂಶೋಧನೆ, ರೈತ ತರಬೇತಿ ಶಿಬಿರಗಳು, ಕ್ಷೇತ್ರ ಪ್ರದರ್ಶನ ಕಾರ್ಯಕ್ರಮಗಳು ನಡೆಯುತ್ತಿವೆ. ರೈತರು ಈ ಮಾಹಿತಿಯನ್ನು ತಮ್ಮ ಪ್ರದೇಶದ ಕೃಷಿ ವಿಜ್ಞಾನ ಕೇಂದ್ರದಿಂದ ಪಡೆಯಬಹುದು. ರೈತ ಸಂಪರ್ಕ ಕೇಂದ್ರ ಮಾಹಿತಿ. ರೈತ ಸಂಪರ್ಕ ಕೇಂದ್ರಗಳು ರೈತರಿಗೆ ಮೊದಲ ಸಹಾಯ ಕೇಂದ್ರಗಳಾಗಿವೆ. ಎಲ್ಲಾ ಕೃಷಿ ಇಲಾಖೆಗಳ ಯೋಜನೆಗಳ ಮಾಹಿತಿ, ಅರ್ಜಿ ಸಲ್ಲಿಕೆ, ಮಣ್ಣು ಪರೀಕ್ಷೆ, ಬೆಳೆ ಸಲಹೆ ಎಲ್ಲವೂ ಇಲ್ಲಿ ಲಭ್ಯ. ಸೇವಾ ಸಿಂಧು ಕೃಷಿ ಸೇವೆಗಳು. ಸೇವಾ ಸಿಂಧು ಪೋರ್ಟಲ್ ಮೂಲಕ ರೈತ ನೋಂದಣಿ, ಕುಟುಂಬ ಸದಸ್ಯ ಪ್ರಮಾಣ ಪತ್ರ, ವಿವಿಧ ಇಲಾಖೆಗಳ ಸಹಾಯಧನ ಅರ್ಜಿಗಳನ್ನು ಸಲ್ಲಿಸಬಹುದು. ಈ ಸೇವೆಗಳು ಸರ್ಕಾರದಿಂದ ನೇರವಾಗಿ ನೀಡಲ್ಪಡುವ ಅಧಿಕೃತ ಸೇವೆಗಳಾಗಿವೆ. ಪ್ರಧಾನಮಂತ್ರಿ ಕಿಸಾನ್ ಮತ್ತು ಬೆಳೆ ವಿಮೆ ಮಾಹಿತಿ. ಪ್ರಧಾನಮಂತ್ರಿ ಕಿಸಾನ್ ಯೋಜನೆಯ ಕಂತುಗಳ ಕುರಿತು ಯಾವುದೇ ಹೊಸ ದಿನಾಂಕ ಘೋಷಣೆ ಇಲ್ಲ. ಆದರೆ ಅರ್ಹ ರೈತರಿಗೆ ಕಂತು ಮುಂದುವರಿಯಲಿದೆ. ಬೆಳೆ ವಿಮೆ ಯೋಜನೆಯಡಿ ಹವಾಮಾನ ಆಧಾರಿತ ನಷ್ಟಗಳಿಗೆ ಪರಿಹಾರ ಪಾವತಿ ಪ್ರಕ್ರಿಯೆ ವೇಗಗೊಳಿಸುವುದಾಗಿ ಸರ್ಕಾರ ಸ್ಪಷ್ಟಪಡಿಸಿದೆ. ಇದು ವಿಹಾನ್ ಆರ್ಗ್ಯಾನಿಕ್ಸ್ ಅಗ್ರಿ ನ್ಯೂಸ್. ನಾವು ನೀಡುವುದು ಮಾತ್ರ ನಿಜವಾದ ಪರಿಶೀಲಿತ ಮಾಹಿತಿ. ಇಂತಹ ರೈತ ಉಪಯುಕ್ತ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ನೋಡುತ್ತಿರಿ. ನಾನು ನಿಮ್ಮ ವಿಹಾನ್ ಕಿರಣಕುಮಾರ. ನಮಸ್ಕಾರ.